ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಇಂದು ಪ್ರತ್ಯಂಗಿರಾ ದೇವಿಯ ಕುರಿತು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ. ಪ್ರತ್ಯಂಗಿರಾ ದೇವಿ ಅಥರ್ವಣ ಭದ್ರಕಾಳಿ, ನರಸಿಂಹಿ ಮತ್ತು ನಿಕುಂಬಲ ಎಂದು ಕರೆಯುತ್ತಾರೆ. ದೇವಿ ಮಹಾತ್ಮೆಯಲ್ಲಿನ ಒಂದು ದಂತಕತೆ. ಪ್ರತ್ಯಂಗಿರಾ ದೇವಿಯು ಸಪ್ತಮಾತೃಕೆಯರಲ್ಲಿ ಒಬ್ಬರು. ಹಾಗೆಯೇ ಮಹಾದೇವಿಯ ರೂಪವಾಗಿದ್ದಾರೆ. 7 ಮಾತೃದೇವತೆಗಳಲ್ಲಿ ಒಬ್ಬರಾಗಿದ್ದಾರೆ. ಸ್ವರ್ಗವನ್ನು ಆಕ್ರಮಿಸಿಕೊಂಡಿದ್ದ ಅಸುರರಾದ ಶುಂಭ ಮತ್ತು ನಿಶುಂಭರನ್ನು ಸೋಲಿಸಲು ಸಪ್ತಮಾತೃಕೆಯರು ಒಟ್ಟಾಗುತ್ತಾರೆ. ಅನೇಕ ಪುರಾಣಗಳ ಪ್ರಕಾರ ಕೃತಯುಗದ ಕೊನೆಯಲ್ಲಿ ಬ್ರಹ್ಮಾಂಡದಿಂದ ಹೊಳೆಯುವ ಕಿಡಿಯೊಂದು ಕಾಣಿಸಿಕೊಂಡು ವಿಪುಲಾಸುರ ಎಂಬ ದುಷ್ಟ ರಾಕ್ಷಸನಾಗಿ ರೂಪಾಂತರಗೊಳ್ಳುತ್ತಾನೆ. ಅವನು ಅಷ್ಟಲಕ್ಷ್ಮಿಯ ಆಚರಣೆಗಳನ್ನು ಮಾಡುತ್ತಿದ್ದ 8 ಋಷಿಗಳ ಗುಂಪನ್ನು ವಿಪುಲಾಸುರನು ತೊಂದರೆಗೊಳಿಸುತ್ತಾನೆ. ಇದರಿಂದ ಕೋಪಗೊಂಡ ಲಕ್ಷ್ಮೀದೇವಿಯು ತನ್ನ ಪವಿತ್ರದ ಕಮಲದ ಹೂವನ್ನು ಕವಚ ಅಥವಾ 8 ಋಷಿಗಳನ್ನು ರಕ್ಷಿಸಲು ಬಲವಾದ ಗುರಾಣಿಯಾಗಿ ಪರಿವರ್ತಿಸುತ್ತಾಳೆ. ಇದರಿಂದ ಅವರು ಯಾವುದೇ ತೊಂದರೆಯಿಲ್ಲದೆ ಪವಿತ್ರ ಆಚರಣೆಯನ್ನು ಮಾಡುತ್ತಿದ್ದರು. ನಂತರ ವಿಪುಲಾಸುರ ಎಂಬ ರಾಕ್ಷಸನನ್ನು ಸೋಲಿಸಲು ಲಕ್ಷ್ಮಿಯು ನರಸಿಂಹನ ರೂಪವನ್ನು ತೆಗೆದುಕೊಂಡಳು. ಮಾರ್ಕಂಡೇಯ ಪುರಾಣ ಮತ್ತು ಶಿವಪುರಾಣದ ಪ್ರಕಾರ ತ್ರೇತಾಯುಗದ ಆರಂಭದಲ್ಲಿ ರಾಕ್ಷಸರ ರಾಜ ಹಿರಣ್ಯಕಶಿಪುವಿನಿಂದ ಕೋಪಗೊಂಡು ಭಗವಾನ್ ನರಸಿಂಹ, ಅಂದರೆ ವಿಷ್ಣುವಿನ 10 ಅವತಾರಗಳಲ್ಲಿ 4ನೆಯವನು ನರಸಿಂಹ ಸ್ವಾಮಿಯು ಅವನ ದೇಹವನ್ನು ಹರಿದು ಕೊಂದು ಪರಿಣಾಮವಾಗಿ ಅವನ ರಕ್ತವನ್ನು ಕುಡಿಯುತ್ತಾನೆ. ಆದರೆ ರಾಕ್ಷಸನ ರಕ್ತ ಕುಡಿದ ಕೃತ್ಯವು ಭಗವಾನ್ ನರಸಿಂಹ ದೈವದ ಗುಣಗಳನ್ನು ಕಳೆದುಕೊಳ್ಳುವಂತೆ ಮಾಡಿತು. ಕೋಪದಿಂದ ತುಂಬಿ ತಡೆಯಲಾಗದೆ ನರಸಿಂಹನು ವಿನಾಶಕಾರಿ ಸ್ಥಿತಿಯಲ್ಲಿದ್ದನು ಮತ್ತು ಅವನನ್ನು ಸಮಾಧಾನವನ್ನು ಪಡಿಸಲು ಸಾಧ್ಯವಾಗದ ಕಾರಣ ಜಗನ್ನಾಶದ ಬೆದರಿಕೆಗೆ ಒಳಗಾಯಿತು. ಪ್ರಹ್ಲಾದನು ನರಸಿಂಹನನ್ನು ಸಮಾಧಾನಪಡಿಸುವುದರೊಂದಿಗೆ ಕಥೆಯು ಕೊನೆಗೊಳ್ಳುತ್ತದೆ ಮತ್ತು ಅವನು ವಿಷ್ಣುವಿನ ನಿಜವಾದ ರೂಪವನ್ನು ಪಡೆದುಕೊಂಡ ನಂತರ ವೈಕುಂಠಕ್ಕೆ ಹಿಂದಿರುಗುತ್ತಾನೆ. ಶೈವ ಸಂಪ್ರದಾಯದಲ್ಲಿ ಶಿವನು ನರಸಿಂಹನನ್ನು ಶಾಂತಗೊಳಿಸಲು ಶೂಲಿನಿ ದೇವಿ ಮತ್ತು ಪ್ರತ್ಯಂಗಿರಾ ದೇವಿಯ ರೂಪದಲ್ಲಿ ಶಕ್ತಿಯ 2 ರೆಕ್ಕೆಗಳನ್ನು ಹೊಂದಿರುವ ಪಕ್ಷಿ ಸಿಂಹ ಮಿಶ್ರ ರೂಪವಾದ ಶರಭನ ರೂಪವನ್ನು ಧರಿಸಿದನು. ಇದನ್ನು ನೋಡಲು ನರಸಿಂಹನು ಶರಭನ ವಿರುದ್ಧ ಹೋರಾಡಲು ಗಂಡಭೇರುಂಡ ಎಂಬ ಶಕ್ತಿಶಾಲಿಯ 2 ತಲೆಯ ಪಕ್ಷಿಯನ್ನು ಸೃಷ್ಟಿಸಿದನು. ಶರಭ ಮತ್ತು ಗಂಡಭೇರುಂಡನ ನಡುವೆ ಹೋರಾಟವು ಜಗತ್ತನ್ನು ಭಯಭೀತಗೊಳಿಸುತ್ತಿದ್ದನ್ನು ನೋಡಿ ಪ್ರತ್ಯಂಗಿರಾ ತನ್ನ ಉಗ್ರ ರೂಪದಲ್ಲಿ ಶರಭನ 3ನೇ ಕಣ್ಣಿನಿಂದ ಬಿಡುಗಡೆಯಾದಳು. ಯುದ್ಧವು ಪ್ರತ್ಯಂಗಿರಾನ ಗರ್ಜನೆಯೊಂದಿಗೆ ಕೊನೆಗೊಂಡಿತು ಮತ್ತು ಹೀಗಾಗಿ ಜಗತ್ತಿನಲ್ಲಿ ಧರ್ಮವನ್ನು ಪುನಃ ಪ್ರತಿಷ್ಠಾಪಿಸಲಾಯಿತು. ಪ್ರತಿ ಎಂಬ ಪದದ ಅರ್ಥ ವಿರುದ್ಧ ಮತ್ತು ಅಂಗೀರಸ ಎಂದರೆ ದಾಳಿ ಮಾಡುವುದು. ಹೀಗಾಗಿ ಯಾವುದೇ ಮಾಟ ಮಂತ್ರದ ದಾಳಿಯನ್ನು ಹಿಮ್ಮೆಟ್ಟಿಸುವವಳು ಅಥವಾ ಸಂರಕ್ಷಣೆಯನ್ನು ನೀಡುವವಳು ಪ್ರತ್ಯಂಗಿರಾ ದೇವತೆ. ದಕ್ಷಿಣ ಭಾರತದಲ್ಲಿ ಪ್ರತ್ಯಂಗಿರಾ ದೇವಿಯ ಅನೇಕ ದೇವಾಲಯಗಳಿವೆ. ಅವಳನ್ನು ಅಥರ್ವ ವೇದದ ಸಾಕಾರವೆಂದು ಪರಿಗಣಿಸಲಾಗುವುದರಿಂದ ಅವಳನ್ನು ಅಥರ್ವಣ ಭದ್ರಕಾಳಿ ಎಂದು ಸ್ತುತಿಸಲಾಗುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಪ್ರತ್ಯಂಗಿರಾ ದೇವಿಯ ಕುರಿತು ಚರಿತ್ರೆ. ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.